ವೀಕ್ಷಕರೇ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ ಎಂದು ಹೇಳಿದ ತೃಪ್ತಿಯ ಜೀವಿತಕ್ಕೆ ನಡೆಸುವ ದೇವರ ಬಗ್ಗೆ ತಿಳಿಸುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ನೆಹೆಮೀಯನು ಒಬ್ಬ ಉತ್ತಮ ದೈವ ಪ್ರೇರಿತ ನಾಯಕನು. ಅವನೊಂದಿಗೆ ಅವರು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ದೇವರು ಹೇಗೆ ಅದ್ಭುತವಾದ ರೀತಿಯಲ್ಲಿ ಕಾರ್ಯ ಮಾಡಿದನು ಎಂಬುದನ್ನು ತಿಳಿದುಕೊಳ್ಳಬೇಕೇ? ಹಾಗಾದರೆ ಬನ್ನಿರಿ, ದೇವರ ಬಲದಲ್ಲಿ ಕಾರ್ಯಕ್ರಮ ವೀಕ್ಷಿಸಿ ಸತ್ಯವನ್ನು ತಿಳಿದುಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಂಬಿಗಸ್ತನೂ ಕೃಪಾ ಸಂಪೂರ್ಣನೂ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ನೀವೆಲ್ಲರೂ ದೇವರ ವಾಕ್ಯ ಅಧ್ಯಯನದಲ್ಲಿ ಬಲ ಹೊಂದುತ್ತಿರುವಿರಿ ಎಂಬುದಾಗಿ ನಾನು ನಂಬುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ನಾವು ಮುಂದುವರಿಸುತ್ತಾ ಇದ್ದೇವೆ. ನೆಹೆಮೀಯನ ಪುಸ್ತಕದಲ್ಲಿ ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ಭಾಳಷ್ಟು ಸತ್ಯಗಳನ್ನು ನಾವು ಅರಿತುಕೊಂಡು ನಾವು ಮುಂದೆ ಸಾಗುವಾಗ ಇಂದಿನ ಕಾರ್ಯಕ್ರಮದಲ್ಲಿ ಗೋಡೆಗಳನ್ನು ತಿರುಗಿ ಕಟ್ಟುವಂತೆ ನೆಹೆಮೀಯನ ಒತ್ತಾಸೆ ಎಂಬ ವಿಷಯದಲ್ಲಿ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಸಮೀಕ್ಷೆ ಮಾಡಿ ಆಗಬೇಕಾದ ಕೆಲಸಗಳನ್ನು ಯೋಚಿಸಿದ ಬಳಿಕ ನೆಹೆಮೀಯನು ಒಂದು ಕೂಟವನ್ನು ಕರೆದನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ನಾನು ಅವರಿಗೆ, ನಮ್ಮ ದುರಾವಸ್ಥೆ ನಿಮ್ಮ ಕಣ್ಣ ಮುಂದಿರುತ್ತದಲ್ಲವೋ? ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ. ಬನ್ನಿರಿ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಹೀಗೆ ಮಾಡಿದರೆ ನಮ್ಮ ಮೇಲಣ ನಿಂದೆಯು ಹೋಗುವುದು ಎಂದು ಹೇಳಿದೆನು. ಇದಲ್ಲದೆ ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದೆನು. ಆಗ ಅವರು, ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆರೂಸಲೇಮಿನಲ್ಲಿನ ಪ್ರಮುಖ ವ್ಯಕ್ತಿಗಳನ್ನು ನೆಹೆಮೀಯನು ಕೂಡಿಸಿದನು. ದೇವರು ಹೇಗೆ ನಡೆಸಿದನೆಂಬುದನ್ನು ಅವರಿಗೆ ವಿವರಿಸಿದನು. ತನ್ನ ರಜೆ ಹಾಗೂ ನಾನು ಯೆರೂಸಲೇಮಿಗೆ ಬಂದದರ ಉದ್ದೇಶವನ್ನು ತಿಳಿಸಿದನು. ಈಗಾಗಲೇ ಅವನು ಸಮೀಕ್ಷೆ ಮಾಡಿದ್ದನು, ಪರಿಸ್ಥಿತಿ ಏನೆಂಬುದನ್ನು ಗ್ರಹಿಸಿಕೊಂಡಿದ್ದನು. ಆದ್ದರಿಂದ ಆ ನಾಯಕರಿಗೆ, ನಾವು ಒಳ್ಳೆಯ ಕೆಲಸಕ್ಕೆ ಕೈ ಹಚ್ಚೋಣ, ದೇವರು ನಮ್ಮ ಸಂಗಡ ಇದ್ದಾನೆ ಅಂದನು. ಪ್ರಿಯರೇ, ಅವರೆಲ್ಲರೂ ಅವನ ಉತ್ಸಾಹದಲ್ಲಿ ಪಾಲ್ಗೊಂಡು ಬನ್ನಿರಿ ಕಟ್ಟೋಣ ಎಂದು ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಒಬ್ಬ ಉತ್ತಮ ದೈವ ಪ್ರೇರಿತ ನಾಯಕನಾಗಿದ್ದನು. ಅಲ್ಲಿನ ಪ್ರಮುಖರು ಅವನ ಮಾತಿಗೆ ಒಪ್ಪಿದರು. ಈ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಅವನು ನಮ್ರತೆಯುಳ್ಳವನಾಗಿ ಹಿಂದೆ ನಿಂತುಕೊಂಡನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 19ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಹೋರೋನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವರಾದ ಟೋಬಿಯ ಎಂಬ ದಾಸನು, ಅರೇಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು? ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಕೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿರೋಧಿಗಳು 3 ಮಂದಿ ಎದ್ದು ನಿಂತರು. ನಮಗೆ ಇಂಥ ತ್ರಿಮೂರ್ತಿಗಳ ಸಾವಾಸ ಬೇಕಿಲ್ಲ. ಪ್ರತಿಯೊಬ್ಬ ದೇವರ ಮನುಷ್ಯನ ಜೊತೆಯಲ್ಲಿ ಪ್ರೋತ್ಸಾಹಿಸುವವರು ಇರುವಂತೆಯೇ ಸನ್ಬಲ್ಲಟನಂಥ ವಿರೋಧಿಗಳು ಇರುತ್ತಾರೆ. ವೈರಿಯು ನಮ್ಮನ್ನು ಕುಗ್ಗಿಸಲು ನಾನಾ ತಂತ್ರಗಳನ್ನು ಉಪಯೋಗಿಸುತ್ತಾನೆ. ಸಾಮಾನ್ಯವಾಗಿ ಗೇಲಿ ಮಾಡುವುದು ಅವನ ಆಯುಧಗಳಲ್ಲಿ ಮೊದಲನೆಯದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ರಕ್ಷಣೆ ಹೊಂದಿದಾಗ ಒಂದು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದೆ. ಆವರೆಗಿನ ನನ್ನ ಜೀವಿತವು ಬಹು ಪಾಪಗಳಿಂದ ತುಂಬಿತ್ತು. ನಾನು ಕೆಲಸ ಬಿಡುತ್ತೇನೆ, ದೇವರು ನನ್ನನ್ನು ಸೇವೆಗೆ ಕರೆದಿದ್ದಾನೆ ಎಂದು ನಾನು ಹೇಳಿದಾಗ ನನ್ನ ಜೊತೆಯವರಿಂದ ಹೇಳಲಾರದಷ್ಟು ಗೇಲಿ ಮಾತುಗಳನ್ನು ಕೇಳಬೇಕಾಯಿತು. ನಾನು ಹೊರಗೆ ಬರುವಾಗ ತುಂಬ ಕುಗ್ಗಿ ಹೋದವನಾಗಿದ್ದೆ. ಇದೆಲ್ಲವನ್ನು ಬಿಟ್ಟು ಹಿಂದಕ್ಕೆ ಹೋಗಿ, ನೋಡಿ, ನಾನು ಸುಮ್ಮನೆ ಹೇಳಿದ್ದು ನಾನು ತಿರುಗಿ ನಿಮ್ಮೊಂದಿಗೆ ಸೇರಿಕೊಳ್ಳುತ್ತೇನೆ ಎಂದು ಹೇಳಬೇಕೆಂದಿದ್ದೆ. ಆದರೆ ನನ್ನ ಮಿತ್ರರೆಲ್ಲರೂ ನನ್ನಿಂದ ದೂರವಾಗಿದ್ದರು. ಅವರು ಮದ್ಯ ಸೇವನೆಯಲ್ಲಿ ಮಾತ್ರ ಆಸಕ್ತಿಯುಳ್ಳವರಾಗಿದ್ದರು. ವೈರಿಯು ನನ್ನನ್ನು ಗೇಲಿಯೊಂದಿಗೆ ಎದುರಿಸಿದನು. ಆದರೆ ಈಗ ಆಗಾಗಲಿಕ್ಕೆ ಸಾಧ್ಯವಿಲ್ಲ. ಸೈತಾನನ ಯುದ್ಧ ವಿದ್ಯೆಗಳಲ್ಲಿ ಇದು ಮೊದಲನೆಯದು. ಕ್ರೈಸ್ತನಾದ ನೀನು ತುಂಬ ಅವಹೇಳನವನ್ನೆದುರಿಸಬೇಕಾಗಿರುತ್ತದೆ. ಎದುರಿಸಲು ಕಷ್ಟದ ಪರಿಸ್ಥಿತಿ ಉಂಟಾಗುತ್ತದೆ. ಪ್ರಿಯರೇ, ನೆಹೆಮೀಯನಿಗೂ ಇದೇ ಅನುಭವವಾಯಿತು. ಗೋಡೆ ಬಾಗಲುಗಳನ್ನು ಕಟ್ಟುವ ಈ ಮಹಾಕಾರ್ಯದಲ್ಲಿ
ಜನರಿಗೆ ಈ 3 ಮಂದಿ ಗೇಲಿಯ ತಂತ್ರವನ್ನು ಉಪಯೋಗಿಸಿದರು. ಬನ್ನಿರಿ, ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ನಾನು ಅವರಿಗೆ, ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು. ಆದುದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನಿಮಗಾದರೂ ಯೆರೂಸಲೇಮಿನಲ್ಲಿ ಪಾಲು, ಹಕ್ಕು, ಹೆಸರು ಇರುವುದಿಲ್ಲ ಎಂದು ಉತ್ತರ ಕೊಟ್ಟೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಏನಾಯಿತೆಂದು ನೋಡಿರಿ. ನಾನು ನೆಹೆಮೀಯನನ್ನು ಇಷ್ಟಪಡುತ್ತೇನೆ. ಅವನ ಮಾತಿನ ಅರ್ಥ, ಇಲ್ಲಿಂದ ತೊಲಗಿ ಹೋಗಿರಿ, ನಾವು ಕೆಲಸ ಮಾಡಿಯೇ ಮಾಡುತ್ತೇವೆ. ಇದರಲ್ಲಿ ದೇವರು ನಮ್ಮೊಂದಿಗಿದ್ದಾನೆ. ಎಂಥ ಅದ್ಭುತ ಪ್ರತಿಕ್ರಿಯೆಯಲ್ಲವೋ! ದೇವರು ಖಂಡಿತವಾಗಿಯೂ ಅವರ ಸಂಗಡ ಇದ್ದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ನೆಹೆಮೀಯನ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ನೆಹೆಮೀಯನ ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಗೋಡೆಗಳು ಹಾಗೂ ಬಾಗಲುಗಳು ಕಟ್ಟಲ್ಪಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗೋಡೆ ಹಾಗೂ ಬಾಗಲುಗಳನ್ನು ತಿರುಗಿ ಕಟ್ಟಿದರ ಕುರಿತು ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ಇದು ಈವರೆಗೆ ನಡೆದ ಅತೀ ದೊಡ್ಡ ಯೋಜನೆಯಾಗಿತ್ತು. ನೆಹೆಮೀಯನು ಬಲು ದೊಡ್ಡ ಕಾರ್ಯವನ್ನು ಮಾಡಿದನು. ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕಾಗಿ ದೇವರು ಜೆರುಬ್ಬಾಬೆಲನನ್ನು, ಎಜ್ರನನ್ನು ನಡೆಸಿದ್ದನು. ಅವರ ಕೆಲಸ ನೆಹೆಮೀಯನ ಕೆಲಸಕ್ಕಿಂತ ಭಿನ್ನವಾದುದಾಗಿತ್ತು. ನೆಹೆಮೀಯನು ಒಬ್ಬ ಸಾಮಾನ್ಯ ಜನವಾಗಿದ್ದನು. ಅವನ ಕೆಲಸ ಯೆರೂಸಲೇಮಿನ ಗೋಡೆ, ಬಾಗಲುಗಳ ಜೀರ್ಣೋದ್ಧಾರವಾಗಿತ್ತು. ದೇವರು ವಿವಿಧ ವ್ಯಕ್ತಿಗಳ ಮೂಲಕ ವಿಧವಿಧವಾದ ತನ್ನ ಕಾರ್ಯಗಳು ನಡೆಸುತ್ತಾನೆ. ದೇವರ ಕಾರ್ಯಗಳು ಹೀಗೆಯೇ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸೇವೆಯಲ್ಲಿರುವ ನಾವೆಲ್ಲರೂ ಆರಂಭದಲ್ಲಿ ಬೇರೆಯವರನ್ನು ಅನುಸರಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಅದು ಯಶಸ್ವಿಯಾಗುವುದಿಲ್ಲ. ನಾವು ನಾವೇ ಆಗಿರಬೇಕು. ದೇವರು ಕೋಟ್ಯಾಂತರ ಜನರನ್ನು ಸೃಷ್ಟಿಸಿದರೂ ಅದರಲ್ಲಿ ಯಾರೂ ಇಬ್ಬರು ಒಂದೇ ರೀತಿಯಾಗಿರಲಾರರು. ಕೋಟ್ಯಾಂತರ ಬೆರಳುಗಳನ್ನು ಆತನು ಸೃಷ್ಟಿಸಿದರೂ ಯಾವ 2 ಬೆರಳುಗಳೂ ಏಕರೀತಿಯಾಗಿರುವುದಿಲ್ಲ. ಬೆರಳಚ್ಚುಗಳು ಯಾವುದೂ ಒಂದರಂತೆ ಇನ್ನೊಂದಿರುವುದಿಲ್ಲ. ನಾವು ಪ್ರತಿಯೊಬ್ಬರೂ ಭಿನ್ನವಾಗಿರಬೇಕೆಂದೇ ದೇವರು ಈ ರೀತಿ ಮಾಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿನ ಗೋಡೆಗಳನ್ನು ತಿರುಗಿ ಕಟ್ಟುವ ಈ ಘಟನೆಯು ಬಹು ಅದ್ಭುತವಾದ ರೀತಿಯಲ್ಲಿ ನಮಗೆ ಕೊಡಲ್ಪಟ್ಟಿದೆ. 10 ದ್ವಾರಗಳು ನಮಗೆ ಪೂರ್ಣ ಚರಿತ್ರೆಯನ್ನು ತಿಳಿಸುತ್ತದೆ. ಅದು ಕುರಿಬಾಗಿಲಿನಿಂದ ಪ್ರಾರಂಭವಾಗಿ ಕುರಿಬಾಗಲಲ್ಲಿ ಕೊನೆಗೊಳ್ಳುತ್ತದೆ. ಯೆರೂಸಲೇಮಿಗೆ ಬೇರೆ ದ್ವಾರಗಳಿದ್ದವೋ ಎಂಬ ಪ್ರಶ್ನೆ ಬರುತ್ತದೆ. ಪ್ರಿಯರೇ, ಆ ಕಾಲದಲ್ಲಿ ಹಾಗಿತ್ತೆಂದು ನಾನು ನೆನೆಸುವುದಿಲ್ಲ. ಈ 10 ದ್ವಾರಗಳು ಸುವಾರ್ತೆಯ ಕಥೆಯನ್ನು ತಿಳಿಸಲು ಆರಿಸಲ್ಪಟ್ಟಿವೆ. ಅವು ದೇವರ ರಕ್ಷಣಾ ಯೋಜನೆಯ ಕುರಿತಾಗಿ ತಿಳಿಸುತ್ತವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮೊದಲನೇದಾಗಿ ಕುರಿಬಾಗಲು ಎಂಬ ವಿಚಾರವನ್ನು ನೋಡೋಣ. ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆಗ ಮಹಾಯಾಜಕನಾದ ಎಲ್ಯಾಷೀಬನು ಅವನ ಕುಟುಂಬದ ಯಾಜಕರು ಕುರಿಬಾಗಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. ಅಲ್ಲಿಂದ ಹಮ್ಮೇಯ ಬುರುಜಿನವರೆಗೆ ಗೋಡೆ ಕಟ್ಟಿ ಅದನ್ನು ಪ್ರತಿಷ್ಠಿಸಿದರು. ಅಲ್ಲಿಂದ ಹನಾನೇಲ್ ಬುರುಜಿನವರೆಗೂ ಕಟ್ಟಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೆಲಸವು ಕುರಿಬಾಗಿಲಿನಿಂದ ಪ್ರಾರಂಭವಾಯಿತು. ಕರ್ತನಾದ ಯೇಸು ಯೆರೂಸಲೇಮನ್ನು ಪ್ರವೇಶಿಸಿದ್ದು ಈ ಬಾಗಿಲಿನಿಂದಲೇ. ಆತನು ಈ ಬಾಗಿಲಿನಿಂದ ಬಂದು ಬೆಥೆಸ್ದಾ ಕೊಳದ ಬಳಿ ಬಂದದ್ದರ ಕುರಿತು ನೋಡುತ್ತೇವೆ. ಆತನು ಅರಸನಂತೆ ಯೆರೂಸಲೇಮ್ ಪ್ರವೇಶಿಸಿದ್ದನ್ನು ಹೊರತುಪಡಿಸಿ ಪ್ರತಿ ಸಾರಿಯೂ ಈ ಕುರಿಬಾಗಿಲಿನಿಂದಲೇ ಪ್ರವೇಶಿಸಿರಬೇಕು. ಆ ಸಮಯದಲ್ಲಿ ಆತನು ಪೂರ್ವದ ಬಾಗಿಲಿನಿಂದಲೇ ಪ್ರವೇಶಿಸಿದ್ದನು. ಪ್ರಿಯರೇ, ಈ ಪೂರ್ವ ಬಾಗಲನ್ನೇ ಅನೇಕರು ಸ್ವರ್ಣದ್ವಾರವೆಂದು ತಪ್ಪಾಗಿ ಹೇಳುತ್ತಾರೆ. ಈ ಪೂರ್ವ ಬಾಗಲು ಈಗ ಮುಚ್ಚಿರುತ್ತದೆ. ಕ್ರಿಸ್ತನು ಪುನಃ ಈ ಬಾಗಿಲಿನಿಂದ ಬರುವಾಗ ಅದು ತೆರೆಯಲ್ಪಡುತ್ತದೆ. ಪೂರ್ಣ ಬಾಗಲು ಸ್ವರ್ಣದ್ವಾರ ಅಲ್ಲ. ಸ್ವರ್ಣದ್ವಾರವು ದೇವಾಲಯಕ್ಕೆ ದಾರಿ ನಡೆಸುವ ದ್ವಾರವಾಗಿದೆ. ಅದು ಕರ್ತನಿಗಾಗಿ ಕರೆಯಲ್ಪಟ್ಟು ಆತನು ನೇರವಾಗಿ ದೇವಾಲಯದ ಮಹಾಪರಿಶುದ್ಧ ಸ್ಥಾನವನ್ನು ಪ್ರವೇಶಿಸುವುದಕ್ಕೆ ನಡೆಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕುರಿ ಬಾಗಿಲಿನ ಮೂಲಕ ಯಜ್ಞಕ್ಕಾಗಿ ಪ್ರಾಣಿಗಳನ್ನು ತರುತ್ತಿದ್ದರು. ಕರ್ತನಾದ ಯೇಸು ಈ ಬಾಗಲನ್ನು ಉಪಯೋಗಿಸಿದನು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ: ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಆಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು
ತನ್ನ ವ್ಯಕ್ತಿತ್ವದಲ್ಲಿಯೂ ಕ್ರಿಯೆಯಲ್ಲಿಯೂ ದೇವರ ಯಜ್ಞದ ಕುರಿಯೇ ಆಗಿದ್ದನು. ಆತನು ಲೋಕದ ಪಾಪಗಳನ್ನು ತೆಗೆಯುವವನು. ಆದ್ದರಿಂದ ಕುರಿಬಾಗಲು ಕ್ರಿಸ್ತನ ಕ್ರೂಜೆಗೆ ಸೂಚಕವಾಗಿದೆ. ನೀನು ದೇವರೊಂದಿಗೆ ಸಂಬಂಧವನ್ನು ಇಲ್ಲಿಂದ ಆರಂಭಿಸಬೇಕು. ಕ್ರೂಜೆ ಮಾತ್ರ ನೀನು ಆರಂಭಿಸುವ ಸಂಗತಿಯಾಗಿದೆ. ನಾವು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವ ತನಕ ದೇವರು ನಮ್ಮಿಂದ ಏನನ್ನೂ ಕೇಳುವುದಿಲ್ಲ. ದೇವರು ಲೋಕಕ್ಕೆ ಕೇಳುವ ಒಂದೇ ಪ್ರಶ್ನೆ, ನಿನಗಾಗಿ ಸತ್ತ ನನ್ನ ಮಗನ ಕುರಿತಾಗಿ ನೀನೇನು ಮಾಡಿದೆ ಎಂದು. ಪ್ರಿಯರೇ, ಇದು ಮೂಲಭೂತವಾದ ಪ್ರಶ್ನೆ. ಅದಕ್ಕೆ ನೀನು ಉತ್ತರಿಸಲೇಬೇಕಾಗಿದೆ. ನೀನು ಆತನನ್ನು ತಿರಸ್ಕರಿಸಿ ಆತನ ಮಗನನ್ನು ಅಂಗೀಕರಿಸದಿದ್ದರೆ ಆತನು ನಿನ್ನನ್ನು ಏನೂ ಕೇಳುವುದಿಲ್ಲ. ನಿನ್ನ ಒಳ್ಳೆಯ ಕ್ರಿಯೆಗಳಾಗಲಿ ಹಣವಾಗಲಿ ಆತನಿಗೆ ಬೇಕಾಗಿಲ್ಲ. ನಿನ್ನಿಂದ ಆತನಿಗೆ ಏನೂ ಬೇಕಾದದ್ದಿಲ್ಲ. ಆದರೆ ಆತನೇ ನಿನಗೆ ಕೊಡುವುದಕ್ಕಿದ್ದಾನೆ. ಆತನ ಮಗನು ನಿನಗಾಗಿ ಸತ್ತನು. ಕುರಿಬಾಗಿಲು ಈ ಸಂಗತಿಯನ್ನು ನಮ್ಮೆದುರಿಗಿಡುತ್ತದೆ. ಎಲ್ಲವೂ ಅಲ್ಲಿಂದ ಪ್ರಾರಂಭವಾಗುತ್ತದೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿಂದ ಆಚೆಗೆ ಕಟ್ಟುತ್ತಿದ್ದವರು ಎರಿಕೋವಿನವರು, ಆಚೆಗೆ ಇಮ್ರಿಯ ಮಗನಾದ ಜಕ್ಕುರನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎರಿಕೋ ಅಂದರೆ ಶಾಪದ ಸ್ಥಳವಾಗಿದೆ. ಅಲ್ಲಿನವರು ಕುರಿಬಾಗಲಿಗೆ ಸಮೀಪದಲ್ಲಿ ಕಟ್ಟುತ್ತಿದ್ದರು. ಇದು ಆಸಕ್ತಿಯ ವಿಷಯವಾಗಿದೆ. ಎರಿಕೋವಿನ ಜನರು ಯೋರ್ದಾನಿನ ಕೆಳಭಾಗದಿಂದ ಯೆರೂಸಲೇಮಿನ ಸಮೀಪದವರೆಗೆ ಬಂದಿದ್ದರು. ಅವರು ಕುರಿಬಾಗಿಲಿನವರೆಗೆ ಕಟ್ಟಿದರು. ಎರಿಕೋ ಮಾರ್ಗದಲ್ಲಿ ಎಣ್ಣೆ ಮರಗಳ ಗುಡ್ಡಕ್ಕೆ ಸುತ್ತಾಗಿ ಬಂದರೆ ಈ ಜನರು ಕಟ್ಟಿದ ಸ್ಥಳ ಸಿಗುತ್ತದೆ. ದೇವಾಲಯದ ಶಿಖರ ಹಾಗೂ ಸುತ್ತಣ ಸ್ಥಳ ಈ ಭಾಗದಲ್ಲಿದೆ. ಕರ್ತನಲ್ಲಿ ಪ್ರಿಯರೇ, ಎರಿಕೋ ಪಟ್ಟಣದ ಮೇಲೆ ಶಾಪವು ನುಡಿಯಲ್ಪಟ್ಟಿತು. ಯೆಹೋಶುವನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಈ ಎರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಶಾಪಗ್ರಸ್ತನಾಗಿರಲಿ ಎಂಬುದಾಗಿ. ಪ್ರಿಯರೇ, ಅಹಾಬನ ಕಾಲದಲ್ಲಿ ಒಬ್ಬನು ಈ ಪಟ್ಟಣವನ್ನು ಪುನಃ ಕಟ್ಟಲು ತೊಡಗಿದನು. ಆದರೆ ಅವನ ಹಾಗೂ ಅವನ ಮಕ್ಕಳ ಮೇಲೆ ಶಾಪ ಬಂದಿತು. ಹೀಗೆ ಆ ಪಟ್ಟಣವು ಶಾಪದ ಪಟ್ಟಣವಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನೀವು ಪಾಪದಿಂದ ಶಾಪಕ್ಕೊಳಗಾದ ಲೋಕದಲ್ಲಿ ವಾಸಿಸುತ್ತಾ ಇದ್ದೇವೆ. ಇದಕ್ಕಾಗಿ ನಾನು ವಿವರಣೆ ಕೊಡಬೇಕಾಗಿಲ್ಲ. ಸುತ್ತ ನೋಡಿದರೆ ಅದು ತಿಳಿಯುತ್ತದೆ. ಮಾನವನು ಈ ಲೋಕವನ್ನು ಹಾಳು ಮಾಡಿದ್ದಾನೆ. ಅದರ ಸಮಸ್ಯೆಗಳನ್ನು ಪರಿಹರಿಸಲು ಅವನಿಂದ ಆಗುತ್ತಿಲ್ಲ. ಅಧಿಕಾರದಲ್ಲಿರುವವರು ಕೂಡ ಜಗತ್ತಿನ ಈಗಿನ ಸಮಸ್ಯೆಗಳಿಗೆ ಪರಿಹಾರವೇ ಕಾಣುತ್ತಿಲ್ಲ ಎನ್ನುತ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ಶಾಪಕ್ಕೊಳಗಾದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ನಿನ್ನ ಜೀವಿತದಿಂದ ಈ ಪಾಪದ ದಂಡನೆಯನ್ನು ನಿವಾರಿಸುವ ಶಕ್ತಿ ಕ್ರೂಜೆಯ ಮೇಲಿನ ಕ್ರಿಸ್ತನ ಮರಣಕ್ಕೆ ಮಾತ್ರ ಇದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ಮೇಲೆ ಆಗಿರುವ ತೀರ್ಪು ಇದೆ, ನನ್ನ ಮೇಲೆ ಕೂಡ. ತನ್ನ ಕ್ರೂರವಾದ ಮರಣದಿಂದಾಗಿ ಕ್ರಿಸ್ತನು ಅದನ್ನು ತೆಗೆದುಹಾಕಬಹುದು. ನೀನು ಆತನನ್ನು ನಂಬಿಲ್ಲವಾದರೆ ಈಗಲೇ ನಂಬು, ರಕ್ಷಣೆಯನ್ನು ಹೊಂದಿಕೋ. ಬನ್ನಿರಿ, ಮುಂದಕ್ಕೆ ನಾವು ನೋಡುತ್ತೇವೆ ಮೀನುಬಾಗಲು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಮೀನುಬಾಗಲನ್ನು ಕಟ್ಟಿದವರು ಹಸೇನಾಹನ ಮನೆಯವರು. ಇವರು ಅದರ ಮೇಲೆ ತೊಳೆಗಳನ್ನಿಟ್ಟು ಅದಕ್ಕೆ ಕದ ತಿರುಗಣಿ ಅಗುಲಿಗಳನ್ನು ಹಚ್ಚಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೆಡಿಟರೇನಿಯನ್ ಸಮುದ್ರದಿಂದ ಹಾಗೂ ಯೋರ್ದಾನ್ ಹೊಳೆಯಿಂದ ಮೀನನ್ನು ಇದೇ ಬಾಗಿಲಿಗೆ ತರುತ್ತಿದ್ದರು. ಆ ದಿನಗಳಲ್ಲಿ ಮೀನು ತಿನ್ನುವವರು ತುಂಬಾ ಮಂದಿ ಇದ್ದರು. ಈ ಮೀನು ಬಾಗಿಲಿನ ಗುರುತು ಹಿಡಿಯುವುದು ಕಷ್ಟಕರವಲ್ಲ. ಅಲ್ಲಿನ ವಾಸನೆಯೇ ನಮ್ಮನ್ನು ಅಲ್ಲಿಗೆ ಆಕರ್ಷಿಸುತ್ತದೆ. ಈ ಮೀನು ಬಾಗಿಲು ಯಾವುದಕ್ಕೆ ಸಂಕೇತವಾಗಿದೆ? ತನ್ನನ್ನು ಹಿಂಬಾಲಿಸಿದವರಿಗೆ. ಯೇಸು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂದು ಹೇಳಿದ್ದನು. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಶಿಷ್ಯರು ಸುವಾರ್ತೆಯ ಸಂಗತಿಗಳನ್ನು ತಿಳಿದ ಮೇಲೆ ಯೇಸು ಅವರಿಗೆ, ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಅದರ ಅರ್ಥ ಈಗಲೇ ಹೋಗಬೇಡಿರಿ ಎಂದು. ಪವಿತ್ರಾತ್ಮನ ಸ್ನಾನವಾಗುವ ತನಕ ಕಾಯಿರಿ. 50ಮ ದಿನದಂದು ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರು. ಮನುಷ್ಯರನ್ನು ಹಿಡಿಯುವ ಬೆಸ್ತರಾದರು.
ಈ ದಿನ ದೇವರು ತನ್ನವರಿಗೆ ಇದನ್ನೇ ಹೇಳುತ್ತಿದ್ದಾನೆ. ರಕ್ಷಿಸಲ್ಪಡದವನನ್ನು ಮನುಷ್ಯರ ಬೆಸ್ತರನ್ನಾಗಲು ಹೇಳುತ್ತಿಲ್ಲ. ರಕ್ಷಣೆ ಹೊಂದದವನು ದೇವರ ಮಾತುಗಳನ್ನು ತಿಳಿಯಲಾರನು. ಆದರೆ ತನ್ನವರಿಗೆ ದೇವರು ಹೇಳುತ್ತಾನೆ, ನೀವು ಮನುಷ್ಯರ ಬೆಸ್ತರಾಗಿರಿ ಎಂಬುದಾಗಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅಲ್ಲಿಂದ ಮುಂದಕ್ಕೆ ಗೋಡೆಯನ್ನು ಜೀರ್ಣೋದ್ಧಾರ ಮಾಡಿಸಿದವನು ಉರಿಯನ ಮಗನೂ ಹಚ್ಚೋಚನ ಮೊಮ್ಮಗನೂ ಆಗಿರುವ ಮೆರೇಮೋತ್, ಆಮೇಲೆ ಬೆರೆಕ್ಯನ ಮಗನೂ ಮೆಷೇಜಾಬೇಲನ ಮೊಮ್ಮಗನೂ ಆಗಿರುವ ಮೆಷುಲ್ಲಾಮ್, ಆಚೆಗೆ ಬಾನನ ಮಗನಾದ ಚಾದೋಕ್, ಮುಂದಕ್ಕೆ ತೋಕೋವದವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗೋಡೆಗಳನ್ನು ಕಟ್ಟಿದ ಅನೇಕರ ಹೆಸರುಗಳು ಕೊಡಲ್ಪಟ್ಟಿವೆ. ಅವರೆಲ್ಲರ ಹೆಸರುಗಳು ಬರೆಯಲ್ಪಟ್ಟದ್ದು ಆಶ್ಚರ್ಯವೇ ಸರಿ. ಈ ಭಾಗದಲ್ಲಿ ಅನೇಕ ಪದಗಳ ಉಚ್ಚಾರ ಮಾಡಬೇಕಾಗುತ್ತದೆ. ಈ ಜನರೆಲ್ಲರೂ ದೇವರಿಗೆ ತಿಳಿದವರೇ. ಯೆರೂಸಲೇಮಿನ ಗೋಡೆಗಳನ್ನು ಕಟ್ಟುವುದರಲ್ಲಿ ಅವರು ಸಹಾಯ ಮಾಡಿದರು. ಅವರ ಶ್ರಮಕ್ಕಾಗಿ ಅವರಿಗೆ ಮುಂದೆ ಬಹುಮಾನವೂ ಕೊಡಲ್ಪಡುತ್ತದೆ. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ತೋಕೋವದ ಶ್ರೀಮಂತರಾದರೂ ತಮ್ಮ ಒಡೆಯರ ಸೇವೆಗಾಗಿ ಹೆಗಲನ್ನು ಕೊಡಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಶ್ರೀಮಂತರು ಇಂತಹ ಕೆಲಸ ತಮ್ಮ ಘನತೆಗೆ ಕುಂದು ಎಂದು ಭಾವಿಸಿರಬಹುದು, ಇಲ್ಲವೇ ಬೇರಾವುದಾದರೂ ನೆವನವಿದ್ದಿರಬಹುದು. ಈ ಶ್ರಮದ ಕೆಲಸಕ್ಕೆ ತಮ್ಮ ನಾಜೂಕಾದ ಕೈಗಳನ್ನು ಉಪಯೋಗಿಸಲು ಅವರಿಗೆ ಮನಸ್ಸಿರಲಿಲ್ಲ. ಯೆರೂಸಲೇಮಿನ ಗೋಡೆಯ ಕಲ್ಲುಗಳನ್ನು ನೋಡಿದರೆ ಅವುಗಳನ್ನು ಕಟ್ಟಿದವರು ಎಷ್ಟು ಶ್ರಮ ವಹಿಸಿದ್ದಾರೆಂಬುದು ತಿಳಿಯುತ್ತದೆ. ಮತ್ತು ತೇಕೋವದ ಶ್ರೀಮಂತರ ಮನಸ್ಸಿಲ್ಲದಿರುವಿಕೆ ತಪ್ಪಲ್ಲವೆಂದು ಕಾಣಬಹುದು. ಪ್ರಿಯರೇ, ಈ ಕಲ್ಲುಗಳನ್ನು ಸರಿಸಲು ತುಂಬಾ ಶ್ರಮದ ಅಗತ್ಯವಿತ್ತು. ಅನೇಕರ ಕೈಕಾಲು ಬೆನ್ನುಗಳು ನೋವಾಗಿರಬಹುದು. ಆದರೆ ಈ ಶ್ರೀಮಂತರು ಯಾವುದಕ್ಕೂ ಕೈ ಕೊಡಲಿಲ್ಲ. ಶ್ರೀಮಂತರು ಮೀನುಬಾಗಿಲಿನ ಸಮೀಪದಲ್ಲೇ ವಾಸಿಸುತ್ತಿದ್ದರು. ಇದು ಸಾಕ್ಷಿಯ ಕುರಿತಾಗಿ ತಿಳಿಸುತ್ತದೆ. ಈ ಜನರು ಎಂದೂ ದೇವರ ಸಾಕ್ಷಿಗಳಾಗಿರಲಿಲ್ಲ. ನಿಮ್ಮ ಕುರಿತು ನನಗೆ ತಿಳಿಯದು, ಆದರೆ ನಾನು ಅವರಂತೆ ಆಗಿರಲು ಇಚ್ಛಿಸುವುದಿಲ್ಲ. ಜ್ಞಾನೋಕ್ತಿ 11:26 ಹೀಗೆ ಓದುತ್ತೇವೆ, ಧಾನ್ಯವನ್ನು ಬಿಗಿ ಹಿಡಿದವನ ಮೇಲೆ ಜನರು ಶಾಪ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿತ್ಯತ್ವದಲ್ಲಿ ಕೆಲವರು ಎದ್ದು ನಿಂತು ಒಬ್ಬನನ್ನು ನೀನು ಧನ್ಯನು ಎಂದು ಹೊಗಳುವರು ಎಂಬುದಾಗಿ ಬರೆದಿದೆ. ಅದೇ ರೀತಿ ಧಾನ್ಯವನ್ನು ಬಿಗಿ ಹಿಡಿದಕ್ಕಾಗಿ ಒಬ್ಬನನ್ನು ನರಕದಲ್ಲಿ ಅನೇಕರು ಶಪಿಸುವವರು ಕೂಡ. ಯೇಸು ಹೇಳಿದ್ದು, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂದು. ನಾವು ಆತನ ಚಿತ್ತದ ಪ್ರಕಾರ ನಡೆಯುವವರಾದರೆ ಹಸಿದ ಆತ್ಮಗಳಿಗೆ ದೇವರ ವಾಕ್ಯವನ್ನು ಕೊಡುವ ಯಾವುದಾದರೊಂದು ಕಾರ್ಯದಲ್ಲಿ ತೊಡಗಿರುತ್ತೇವೆ. ಆದರೆ ನಾವು ಒಬ್ಬಂಟಿಗರಾಗಿ ಮಾಡಲಾರೆವು, ಜೊತೆ ಸೇರಿ ಮಾಡಬೇಕಾಗಿದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡುತ್ತೇವೆ, ಹಳೆಯದು ಎಂಬ ಬಾಗಲು. ಇದು 3ನೆಯ ಬಾಗಲಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 6ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಹಳೆಯದು ಎಂಬ ಬಾಗಲನ್ನು ಜೀರ್ಣೋದ್ಧಾರ ಮಾಡಿದವರು ಪಾಸೇಹನ ಮಗನಾದ ಯೋಯಾದನು, ಬೇಸೋದ್ಯನ ಮಗನಾದ ಮೆಷುಲ್ಲಾಮನು. ಇವರು ಅದರ ಮೇಲೆ ತೊಳೆಗಳನ್ನಿಟ್ಟು ಅದಕ್ಕೆ ಕದ, ತಿರುಗಣಿ, ಅಗುಲಿಗಳನ್ನು ಹಚ್ಚಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಜನರು ಎಲ್ಲವನ್ನೂ ಹೊಸದಾಗಿರಲು ಆಶಿಸುತ್ತಾರೆ. ಈ ರೀತಿ ಹೊಸದರ ಬೆನ್ನು ಹಿಡಿದು ಸಾಗುವ ನಮಗೆ ಬಹುಬೇಗ ನಿರಾಶೆ ಎದುರಾಗುತ್ತದೆ. ಇದರಿಂದಾಗಿ ಅನೇಕರಿಗೆ ಜೀವಿತವು ಅರ್ಥವಿಲ್ಲದಾಗಿ ಕಾಣುತ್ತದೆ. ನಾವು ಹಳೆಯ ದಾರಿಗಳನ್ನು ಹುಡುಕಬೇಕು, ಯಾಕೆಂದರೆ ಅವುಗಳಲ್ಲಿ ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ ಎಂದು ಯೆರೆಮೀಯನು ಹೇಳುತ್ತಾನೆ. ಪ್ರಿಯರೇ, ಮನಃಶಾಸ್ತ್ರಜ್ಞರ ಬಳಿಗೆ ಓಡಿ ಹೊಸ ಹೊಸ ವಿಧಾನಗಳನ್ನು ಅನುಸರಿಸುವ ಬದಲು ನಾವು ಕ್ರಿಸ್ತನ ಬಳಿಗೆ ಬರುವುದು ಒಳ್ಳೆಯದು. ಆತನು ಹೇಳಿದ್ದಾನೆ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಕ್ರಿಸ್ತನಲ್ಲಿ ನಮಗೆ ವಿಶ್ರಾಂತಿ ದೊರಕುತ್ತದೆ. ಈ ಆಧುನಿಕ ಯುಗದ ಎಲ್ಲ ನೂತನ ಆವಿಷ್ಕಾರಗಳಿಗಿಂತ ಹೆಚ್ಚಿನದು ನಮಗೆ ಬೇಕಾಗಿದೆ.
ಹಳೆಯ ಸಂಗತಿಗಳಿಗೇನೆ ನಾವು ಮೊರೆ ಹೋಗಬೇಕಾಗಿದೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇದರ ಆಚೆಗೆ ಅಹಾರಿಯನ ಮಗನಾದ ಅಕ್ಕಸಾಲಿಗರ ಉಜ್ಜಿಯೇಲ್, ಆಮೇಲೆ ಬುಕ್ಕಿಟ್ಟಿಗಾರರ ಅನನ್ಯ, ಇವರು ಅಗಲ ಗೋಡೆಯೆನಿಸಿಕೊಳ್ಳುವ ಗೋಡೆಯ ಈಚೆಗಿರುವ ಯೆರೂಸಲೇಮಿನ ಭಾಗವನ್ನು ಗೋಡೆಯೊಳಗೆ ಸೇರಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ನಿಮಗೆ ವಿಚಿತ್ರವಾಗಿ ಕಾಣುತ್ತದೋ? ಯೆರೂಸಲೇಮ್ ಗೋಡೆಯ ಕಲ್ಲುಗಳು ಬಹುದೊಡ್ಡವು. ಅಕ್ಕಸಾಲಿಗರು ದೇಹಶ್ರಮದ ಕೆಲಸ ಮಾಡುವವರಲ್ಲ. ಗೋಡೆ ಕಟ್ಟುವ ಕೆಲಸ ಅವರಿಗೆ ಶ್ರಮದಾಯಕವಾದದ್ದಾದರೂ ಅವರು ಅದನ್ನು ಮಾಡಿದರು. ದೇವರು ಅದನ್ನು ಗಮನಿಸಿ ದಾಖಲೆಯಲ್ಲಿ ಸೇರಿಸಿದನು. ಈ ದಿನಗಳಲ್ಲಿಯೂ ದೇವರಿಗಾಗಿ ಕಷ್ಟಕರವಾದ ಕೆಲಸಗಳನ್ನು ಮಾಡುವವರಾಗಿದ್ದಾರೆ. ಪ್ರಿಯರೇ, ದೇವರು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಬುಕ್ಕಿಟ್ಟುಗಾರನೆಂದರೆ ರಾಸಾಯನ ಗೊತ್ತಿದ್ದವ. ಅವರು ಮಾತ್ರೆಗಳನ್ನು ತಯಾರಿಸುವವರು. ಮನುಷ್ಯರು ನುಂಗುವಷ್ಟೇ ದೊಡ್ಡ ಮಾತ್ರೆಗಳನ್ನು ರಚಿಸುತ್ತಾರೆ. ಆದರೆ ಅವರೂ ಕೂಡ ಗೋಡೆಯ ದೊಡ್ಡ ಕಲ್ಲುಗಳನ್ನು ಕಟ್ಟಿದರು. ಅವರ ಕೆಲಸವನ್ನು ದೇವರು ಲೆಕ್ಕಕ್ಕೆ ತೆಗೆದುಕೊಂಡನು. ಪರಿಶ್ರಮದಿಂದ ಕೆಲಸ ಮಾಡುವವರನ್ನು ನಾನು ಮೆಚ್ಚುತ್ತೇನೆ. ಕರ್ತನ ಕಾರ್ಯದಲ್ಲಿ ಈ ರೀತಿ ಕಷ್ಟಪಡುವವರು ನಿಜವಾಗಿ ಆತನಿಗಾಗಿ ಕೆಲಸ ಮಾಡುವವರಾಗಿದ್ದಾರೆ. ದೇವರಿಗಾಗಿ ದುಡಿಯುವವರು ಬೇಕಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇವನ ಸಮೀಪದಲ್ಲಿ ಗೋಡೆಯನ್ನು ಜೀರ್ಣೋದ್ಧಾರ ಮಾಡಿದವರು ಯೆರೂಸಲೇಮಿನ ಅರೆನಾ ಡೋಡೆಯನು, ಹಲ್ಲೋ ಹೇಷನ ಮಗನೂ ಆದ ಶಲ್ಲೂಮನು, ಅವನ ಕುಮಾರಿಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ಇದನ್ನು ಗಮನಿಸಬೇಕು. ಈ ದಿನಗಳಲ್ಲಿ ಸ್ತ್ರೀ ವಿಮೋಚನಾ ಚಳುವಳಿ ಎಲ್ಲೆಡೆ ಇದೆ. ನೆಹೆಮೀಯನ ದಿನಗಳಲ್ಲಿ ಯೆರೂಸಲೇಮಿನಲ್ಲಿಯೂ ಇದು ಇದ್ದಿರಬಹುದು. ಅವರು ಎದ್ದು ನಿಂತು, ನಾವು ಹೋಗಿ ಯೆರೂಸಲೇಮ್ ಗೋಡೆಗಳನ್ನು ಕಟ್ಟಲು ಸಹಾಯ ಮಾಡುತ್ತೇವೆ, ಗಂಡಸರು ದುಡಿಯುತ್ತಾರಲ್ಲ, ನಾವೂ ದುಡಿಯುತ್ತೇವೆ ಎಂದು ಹೇಳಿದರು. ಹಲ್ಲೋ ಹೇಷನ ಮಗನಾದ ಶಲ್ಲೂಮನಿಗೆ ಗಂಡು ಮಕ್ಕಳಿರಲಿಲ್ಲ. ಆದ್ದರಿಂದ ಅವನ ಹೆಣ್ಣು ಮಕ್ಕಳು ಅವನಿಗೆ ಸಹಾಯ ಮಾಡಿದರು. ದೇವರು ಇದನ್ನೂ ಗಮನಿಸಿ ತನ್ನ ದಾಖಲೆಗೆ ಸೇರಿಸಿದನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಾವು ದೇವರ ಕಾರ್ಯಗಳಲ್ಲಿ ನಾವೇನು ಮಾಡಿದ್ದೇವೆ? ಆತನ ಕೆಲಸಗಳಲ್ಲಿ ನಾವು ನಮ್ಮನ್ನು ಸೇರಿಸಿಕೊಂಡಿದ್ದೇವೆಯೋ? ಆತನ ಹೆಸರಿನಲ್ಲಿ ಯಥಾರ್ಥವಾಗಿ ಒಂದು ಚಿಕ್ಕ ಕಾರ್ಯ ಮಾಡಿದರೂ ಆತನು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಆದುದರಿಂದ ಹಿಂದೆ ಆತನಿಗಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಆತನ ದಯೆಗೆ ಪಾಲುಗಾರರಾಗೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಬನ್ನಿರಿ ಕಟ್ಟೋಣ ಎಂಬ ಬಲವಾದ ನಿರ್ಧಾರದ ಮಾತಿನಿಂದ ಕುರಿ ಬಾಗಿಲು, ಮೀನು ಬಾಗಿಲು, ಹಳೆಯದು ಎಂಬ ಬಾಗಿಲುಗಳನ್ನು ಕಟ್ಟಲ್ಪಟ್ಟದನ್ನು ತಿಳಿದುಕೊಂಡೆವು. 3 ಮಂದಿ ವೈರಿಗಳ ಗೇಲಿಯ ತಂತ್ರಗಳ ಮಧ್ಯದಲ್ಲಿಯೂ ದೇವರು ನಮ್ಮೊಂದಿಗಿದ್ದಾನೆ ಎಂಬ ನಂಬಿಕೆಯಿಂದ ಅವರು ಕಾರ್ಯವನ್ನು ಮುಂದುವರಿಸಿದರು. ಹಾಗೆಯೇ ಪ್ರಿಯರೇ, ನಮ್ಮ ಜೀವಿತದಲ್ಲಿರುವ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ದೇವರು ನಮ್ಮ ಜೊತೆ ಇದ್ದಾನೆ ಎಂಬ ನಂಬಿಕೆಯಲ್ಲಿ ಮುಂದೆ ಸಾಗುವುದಾದರೆ ಜಯವು ನಮ್ಮದಾಗುತ್ತದೆ. ಬನ್ನಿರಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಜಯದ ಜೀವಿತವನ್ನು ಕೊಡಲು ಈ ಲೋಕಕ್ಕೆ ನೀನು ಬಂದಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಆ ಜಯದ ಜೀವಿತವು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಮಾಡಿದಂಥ ಆ ಒಂದು ತ್ಯಾಗದ ನಿಮಿತ್ತದಿಂದಲೇ ಸೈತಾನನ ಮೇಲೆ ಸಂಪೂರ್ಣವಾದ ಜಯವನ್ನು ಹೊಂದಲು ಸಾಧ್ಯವಾಗಿದೆ. ಈ ಜಯದ ಜೀವಿತವನ್ನು ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ನೀನು ಅನುಗ್ರಹಿಸು ಕರ್ತನೆ. ಯಾರ್ಯಾರು ಎಂತೆಂಥ ಹೋರಾಟದಲ್ಲಿದ್ದಾರೋ, ಪಾಪದ ಬಂಧನದಲ್ಲಿದ್ದಾರೆ, ಕೆಟ್ಟ ಚಟಗಳಿಗೆ ಅವರು ಬಲಿಯಾಗಿರಬಹುದು, ಆದರೆ ಜಯವು ನಿನ್ನದಲ್ಲಿಯೇ ನಮಗೆ ಸಿಗುತ್ತದೆ. ಅದಕ್ಕಾಗಿ ಸ್ತೋತ್ರ. ನೀನು ಸುರಿಸಿದಂಥ ರಕ್ತದಿಂದಲೇ ನಮಗೆ ಜಯವು ಲಭಿಸ್ತದೆ. ಆ ಒಂದು ಜಯದ ಮಾರ್ಗದಲ್ಲಿ ನಮ್ಮ ಪ್ರಿಯರನ್ನು ನೀನು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಇಷ್ಟಪಟ್ಟಿರುವಿರಾ? ನಿಮಗಿದು ಆಶೀರ್ವಾದದಾಯಕವಾಗಿದೆಯೋ? ಹಾಗಾದರೆ ಹಿಂದೆ ಕರೆ ಮಾಡಿರಿ, ನಮ್ಮನ್ನು ಬೆಂಬಲಿಸಿರಿ.
ತಿರುಗಿ ಭೇಟಿಯಾಗೋಣ. ವಂದನೆಗಳು.